ಭಾರತ ದೇಶದಲ್ಲಿ ಹಳ್ಳಿಗಳೆಂದರೆ ರೈತರ ಐಕಾನ್ ಎದ್ದು ಬರುತ್ತದೆ. ಅದೇ ರೀತಿಯಾಗಿ ಸೆಕೆಂಡ್ನೇ ಸ್ಥಾನದಲ್ಲಿರುವಂಥದ್ದು ಈ ಲುಂಗಿ. ಏನು ಹನುಮಂತನ ಲುಂಗಿ ಏನಿದೆಯಲ್ಲ, ರೈತರನ್ನು ಬಿಟ್ಟರೆ ಹನುಮಂತು ಲುಂಗಿನೇ ಭಾರತದಲ್ಲಿ ಅಥವಾ ಕರ್ನಾಟಕದಲ್ಲಿ, ಉತ್ತರ ಕರ್ನಾಟಕದಲ್ಲಿ ಹೆಸರಾಗಿರುವಂಥದ್ದು. ಅದು ಏನೇ ವೇಷಭೂಷಣಗಳಿದ್ದೂ ಅವರ ವ್ಯಕ್ತಿತ್ವ ಮಾತ್ರ ಬದಲಾಗುವುದಿಲ್ಲ. ಅವರ ಆ ಪಂಚ್ ಡೈಲಾಗ್ಗಳು ಮಾತ್ರ ಬದಲಾಗುವುದಿಲ್ಲ ಅನ್ನೋದಕ್ಕೆ ಒಂದು ಉದಾಹರಣೆಯನ್ನು ಹೇಳ್ತಾ ಇದ್ದೇನೆ. ಈಗ ನಡೆದಿರುವಂಥದ್ದು ಈಗಲ್ಲ, 2023ರ ಬ್ಯಾಚುಲರ್ಸ್ ರಿಯಾಲಿಟಿ ಶೋನಲ್ಲಿ ಲಾಂಛನ ಯಾವುದಿದ್ರೂ ಹನುಮಂತು ಲಮಾಣಿಯವರು ತಮ್ಮ ಛಾಪನ್ನು ಮೂಡಿಸಿ ಎಲ್ಲೆಲ್ಲೂ ಗೆದ್ಕೊಂಡು ಬರ್ತಾ ಇದ್ದಾರೆ. ಅದರದ್ದು ಒಂದು ತುಣುಕನ್ನು ನಿಮಗೆ ಹೇಳ್ತಾ ಇದ್ದೀನಿ ನೋಡಿ. ಬಿಗ್ ಬಾಸ್ ಸೀಸನ್ ವಿನ್ನರ್ ಹನುಮಂತು ಕಿರುತೆರೆಗೆ ಮೊದಲಿನಿಂದನೂ ಚಿರಪರಿಚಿತ ವ್ಯಕ್ತಿ. ಜಿ ಕನ್ನಡದ ಸರಿಗಮಪ ಮೂಲಕ ಹಾಡುಗಾರನಾಗಿ ಕರ್ನಾಟಕಕ್ಕೆ ಬೆಳಕಿಗೆ ಬಂದಂತಹ ಈ ಹುಡುಗ ಸಾಲು ಸಾಲು ರಿಯಾಲಿಟಿ ಶೋಗಳನ್ನು ಮಾಡಿ ಹೆಸರು ಗಳಿಸಿರ್ತಾನೆ. ತನ್ನ ಸಿಹಿಯಾದ ಕಂಠದ ಹಾಡುಗಳ ಮೂಲಕ ಕರ್ನಾಟಕದ ಮನೆ ಮನೆಯಲ್ಲೂ ಹೃದಯದಲ್ಲಿ ಸ್ಥಾನವನ್ನು ಸಂಪಾದಿಸಿರುವಂತಹ ಈ ಹನುಮಂತು ಲಮಾಣಿಯವರು 2023ರಲ್ಲಿ ಭರ್ಜರಿ ಬ್ಯಾಚುಲರ್ಸ್ ಅನ್ನುವಂಥ ಒಂದು ರಿಯಾಲಿಟಿ ಶೋನಲ್ಲಿ ಭಾಗವಹಿಸಿದರು. ಯಾವುದೇ ಸೀಸನ್ ಇರಲಿ, ಯಾವುದೇ ವೇದಿಕೆ ಇರಲಿ, ಯಾವುದೇ ಶೋ ಇರಲಿ, ತೀರ್ಪುಗಾರರು ಯಾರೇ ಇರಲಿ, ಮಾಸ್ಟರ್ಸ್ ಮೈಂಡ್ ಯಾರೇ ಇರಲಿ, ಹಾಸ್ಟಿಂಗ್ ಮಾಡೋರು ಎಂಥ ವ್ಯಕ್ತಿಗಳೇ ಇರಲಿ, ಆದರೆ ಎಂಥ ಖಿಲಾಡಿಗಳಿದ್ದನು ಹನುಮಂತನ ಪಾಯಿಂಟ್ಸ್ ಡೈಲಾಗ್ಗಳಿಗೆ, ಆ ಪರಿಸ್ಥಿತಿಗೆ ತಕ್ಕಂತಹ ನೇರವಾದ ಮಾತುಗಳಿಗೆ ಹೆಸರಾಗಿ ಬಿಗ್ ಬಾಸನ್ನೇ ವಿನ್ ಆದಂತಹ ವ್ಯಕ್ತಿ ಈ ನಮ್ಮ ಹಳ್ಳಿ ಹೈದ ಜವಾರಿ ಹುಡುಗ, ಉತ್ತರ ಕರ್ನಾಟಕದ ಹಾಡುಗಾರ, ಯುವ ಪ್ರತಿಭೆ, ಟಾಸ್ಕ್ ಮಾಸ್ಟರ್ ಹನುಮಂತು ಲಮಾಣಿಯವರು. ಬಿಗ್ ಬಾಸ್ ಸೀಸನ್ 11 ಮುಗಿದ ಮೇಲೆ ಕಲರ್ಸ್ ಕನ್ನಡದಲ್ಲಿ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ರಿಯಾಲಿಟಿ ಸ್ಟಾರ್ಟ್ ಆಗಿದೆ. ಇದರಲ್ಲಿ ಕೂಡ ಹನುಮಂತು ಲಮಾಣಿಯವರು ತನ್ನ ಫ್ರೆಂಡ್ ಜೊತೆ, ತನ್ನ ಬಿಗ್ ಬಾಸ್ನ ಕೆಲವು ಟೀಮ್ಮೇಟ್ಸ್ ಜೊತೆ ಎಂಟ್ರಿ ಕೊಟ್ಟಿದ್ದಾನೆ. ಅದು ಫೆಬ್ರವರಿ 1ರಿಂದ ಸ್ಟಾರ್ಟ್ ಆಗಿದೆ. ಅದರಲ್ಲಿಯೂ ಅವರ ಜಾಣ್ಮೆ ಎಲ್ಲ ಕಡೆ ಮನೆ ಮಾತಾಗ್ತಾ ಇದೆ. ಆ ಟಾಸ್ಕ್ಗಳನ್ನು ತನ್ನ ಜಾಣ್ಮೆಯಿಂದ ಎದುರಾಳಿಗಳ ಒಂದು ಹೊಡೆತಕ್ಕೆ ಹಾಡಿನ ಮೂಲಕನೇ ಉತ್ತರ ಕೊಡ್ತಾ ಗೆದ್ದು ಬಿಡುತ್ತಿದ್ದ ಸಾದಾ ಸೀದಾ ಕುರಿಕಾಯುವ ಹಳ್ಳಿ ಹುಡುಗ ಈ ಹನುಮಂತ ಲಮಾಣಿ. ಅವನ ಆಟಕ್ಕೆ ಮೆಚ್ಚಿ ಕರ್ನಾಟಕದ 5 ಕೋಟಿಗೂ ಹೆಚ್ಚು ಮತಗಳನ್ನು ಪಡೆದು ಯಾವ MLA ಯಾವ MP ಗಳಿಗೂ ಕಡಿಮೆ ಇಲ್ಲದಂತಹ ರೀತಿಯಲ್ಲಿ ಓಟ್ಗಳನ್ನು ಪಡೆದು ಬಿಗ್ ಬಾಸ್ ಟ್ರೋಫಿಯನ್ನು ಎತ್ತಿ ಹಿಡಿದಂಥ ನೇರ ಸಾದಾ ಸೀದಾ ಜವಾರಿ ಹುಡುಗ. 2023ರಲ್ಲಿ ಒಂದು ರಿಯಾಲಿಟಿ ಶೋ ನಡೆಯುತ್ತೆ, ಭರ್ಜರಿ ಬ್ಯಾಚುಲರ್ಸ್ ಅನ್ನುವಂತಹ ಈ ರಿಯಾಲಿಟಿ ಶೋ. ಮದುವೆ ಆಗದೇ ಇರುವಂತಹ ಯುವಕ ಯುವತಿಯರ ಈ ಭಾವನಾತ್ಮಕ ಬುದ್ಧಿವಂತಿಕೆಗಳನ್ನು ಹೊರಗೆ ಹಾಕಲಿಕ್ಕೆ, ಅವರ ಬುದ್ಧಿವಂತಿಕೆಯನ್ನು, ಅವರು ನಾಳೆ ಮದುವೆ ಆದರೆ ಹೇಗೆ ಹೊಂದಾಣಿಕೆಯಿಂದ ಇರ್ತಾರೆ, ಯಾವ ಕೌಶಲ್ಯತೆ ಅವರ ಹತ್ರ ಇದೆ ಅನ್ನುವಂಥದ್ದನ್ನು ಪರೀಕ್ಷೆ ಮಾಡೋದಕ್ಕೋಸ್ಕರನೇ ನಡೆದಿರುವಂಥದ್ದೇ ಈ ಭರ್ಜರಿ ಬ್ಯಾಚುಲರ್ಸ್ ರಿಯಾಲಿಟಿ ಶೋ. ಇದರಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ತೀರ್ಪುಗಾರರಾಗಿರ್ತಾರೆ. ಅವರ ಜೊತೆಯಲ್ಲಿ ರಚಿತಾ ರಾಮ್ ಅವರು ತೀರ್ಪುಗಾರರಾಗಿರ್ತಾರೆ. ಇದರಲ್ಲಿ ಬಹಳ ಕೌಶಲ್ಯತೆಯಿಂದ ಕೂಡಿದ ಚಟುವಟಿಕೆಗಳು ಹಾಗೂ ಸವಾಲುಗಳನ್ನು ಈ ಶೋನಲ್ಲಿ ಒಡ್ಡಲಾಗುತ್ತೆ. ಅದರಲ್ಲಿ ಯಾರು ವಿನ್ ಆಗ್ತಾರೋ ಅವರಿಗೆ ವಿನ್ನರ್ ಟ್ರೋಫಿಯನ್ನು ಕೊಡಲಾಗುತ್ತೆ. ಅದರಲ್ಲಿ ಹನುಮಂತು ಲಮಾಣಿಯವರು 3ನೇ ಸ್ಥಾನದಲ್ಲಿ 2ನೇ ರನ್ನರ್ ಅಪ್ ಆಗಿ ಬಂದಿದ್ದರು. ಅವ್ರ ಜೊತೆ ಮೆಂಟರ್ ಆಗಿ, ಪಾರ್ಟ್ನರ್ ಆಗಿ ಆಸಿಯಾ ಬೇಗಂ ಅವರು ಅವ್ರ ಜೊತೆ ಆ ರಿಯಾಲಿಟಿ ಶೋನಲ್ಲಿ ಭಾಗವಹಿಸಿದರು. ಅದರಲ್ಲಿ ಜಗ್ಗಪ್ಪ ಲಾಸಿಯಾ ಜೋಡಿ ವಿನ್ನರ್ ಆಗಿದ್ದರು. ಇದರಲ್ಲಿ 10 ಜೋಡಿಗಳು ಭಾಗವಹಿಸಿದ್ದು. ಆ 10 ಜೋಡಿಗಳಲ್ಲಿ ಜಗ್ಗಪ್ಪ ಅನ್ನೋರು ವಿನ್ ಆದರೆ ಹನುಮಂತು ಲಮಾಣಿಯವರು ಸೆಕೆಂಡ್ ರನ್ನರ್ ಅಪ್ ಆಗಿದ್ದರು. ಫಸ್ಟ್ ರನ್ನರ್ ಅಪ್ ಆಗಿ ಗಿಲ್ಲಿ ನಟರಾಜ್ ಜೋಡಿ ಹೊರಹೊಮ್ಮಿತ್ತು. ಆಯಿತು, ಮುಗ್ದೇ ಹೋಗಿದ್ದನ್ನು ಯಾಕೆ ಹೇಳ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದೀರಾ? ಅದೇ ಒಂದು ಇದೆ ನೋಡಿ ಇಲ್ಲಿ. ಆವಾಗ ನಡೆದಂತಹ ಒಂದು ವರ್ಣಭೇದಿ ನೀತಿ ಅಂತೀವಲ್ಲ, ದಕ್ಷಿಣ ಆಫ್ರಿಕಾದಲ್ಲಿ ಒಂದು ಟೈಮ್ ಇಲ್ಲಿ ನಡೆದಿತ್ತು. ಅದೇ ರೀತಿಯನ್ನು ಒಂದು ವರ್ಣಭೇದವನ್ನು ಈ ರಚಿತಾ ರಾಮ್ ಅವರು ಹನುಮಂತು ಮೇಲೆ ಪ್ರಯೋಗ ಮಾಡಿದ್ದಾರೆ. ಅದೇನೆಂದರೆ ಇವನ ಬಣ್ಣ ಕಪ್ಪು ಅನ್ನುವಂತಹ ಒಂದು ಜಾಣ್ಮೆಯ ಯಾವುದೋ ಸ್ಪರ್ಧೆಯ ಮುಖಾಂತರ ಹೇಳಿದಂತಹ ಒಂದು ನಡೆ ಈಗ ಹೊರಗೆ ಗೊತ್ತಾಗ್ತಾ ಇದೆ. ಹಾಗಾಗಿ ಆ ವಿಷಯವನ್ನು ನಾನು ಮೇನ್ ಟಾಪಿಕ್ ಆಗಿ ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಇದು ಸರಿಯೋ ತಪ್ಪೋ ಅದನ್ನು ನೀವೇ ವಿಚಾರ ಮಾಡಿ. ಅದಕ್ಕೂ ಮುಂಚೆ ದಯವಿಟ್ಟು ಎಲ್ಲರೂ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಎಲ್ಲ ವೀಡಿಯೋಗಳನ್ನು ನೋಡ್ತಾ ಇರಿ ಅಂತ ಹೇಳ್ತಾ ಬನ್ನಿ, ಅದೇನು ನಡೆದಿತ್ತು ಅನ್ನುವಂಥದ್ದನ್ನು ನಿಮ್ಗೆ ಹೇಳ್ತಾ ಇದ್ದೀನಿ. ಮೆಂಟಲ್ ಕ್ವೀನ್ ಡಿಂಪಲ್ ಕ್ವೀನ್ ರಚಿತಾ ರಾಮ್ ಅವರು ಈ ವೇದಿಕೆಯಲ್ಲಿ ಸ್ಪರ್ಧಿಗಳ ಜೊತೆ
ಒಂದು ಟೆಸ್ಟಲ್ಲಿ ಮಾತನಾಡ್ತಿರುವಾಗ ಐಶ್ವರ್ಯ ಅನ್ನುವ ಸ್ಪರ್ಧಿಯ ಜೊತೆ ನೀವು ಭಾಳ ಡಾರ್ಕ್ ಆಗಿ ಕಾಣಿಸ್ತಿದ್ದೀರಲ್ವ, ಗ್ಲಾಮರ್ ಆಗಿ ಕಾಣ್ತಾ ಇದ್ದೀರಿ, ಏನು ನಮ್ಮ ಹನುಮಂತ ಅವ್ರಿಗೆ ಕಲರ್ ಜೊತೆ ನೀವು ಮ್ಯಾಚ್ ಆಗ್ತಾ ಇದೆಯಲ್ಲ, ಅದಕ್ಕೋಸ್ಕರನೇ ನೀವು ಈ ಥರ ಮೇಕಪ್ ಹಾಕ್ಕೊಂಡಿದ್ದೀರಾ ಅನ್ನುವಂಥ ಒಂದು ಮಾತನ್ನು ಕೇಳ್ತಾರೆ. ಹೌದಲ್ವಾ ಹನುಮಂತು ಅನ್ನುವಂಥ ಒಂದು ನೋಟವನ್ನು ಹನುಮಂತು ಕಡೆ ರಚಿತಾ ರಾಮ್ ಅವರು ಕೇಳಿದಾಗ ಮುಗ್ಧ ಹನುಮಂತು ನೇರವಾಗಿ ಮಾತಾಡ್ತಾನೆ. ನೋಡಿ, ವ್ಯಂಗ್ಯವಾಗಿ ಹೇಳಿದ್ರು ಕೂಡ ಹನುಮಂತು ಲಮಾಣಿಯವರು ಹೌದಕ್ಕ ಎಂದಷ್ಟೇ ಉತ್ತರಿಸ್ತಾನೆ ನಗುತ್ತಾ. ಆದರೆ ಅಷ್ಟಕ್ಕೆ ಬಿಡದ ಏನು ಈ ಡಿಂಪಲ್ ಕ್ವೀನ್, ಮೆಂಟಲ್ ಕ್ವೀನ್ ರಚಿತಾ ರಾಮ್ ಅವರು ಮತ್ತೆ ಮುಂದುವರಿಸಿ ಹೇಳ್ತಾರೆ, ಈ ಅಪ್ಪ ತುಂಬ ಸೈಲೆಂಟಾಗಿ ಆಡ್ತಾನೆ. ಈ ಅಪ್ಪಗೆ ಟಾಸ್ಕ್ನಲ್ಲೂ ಪೇಮೆಂಟ್ ಏನಾದರೂ ಫಿಕ್ಸ್ ಮಾಡಿಟ್ರೆ ಪ್ರತಿ ಟಾಸ್ಕ್ನಲ್ಲಿ ಗಂಭೀರವಾಗಿ ಆಡ್ತಾನೆ ಅನಿಸುತ್ತೆ. ಇವನು ಆಡ್ತಿರೋದು ನೋಡಿದರೆ ಪ್ರತಿ ಟಾಸ್ಕಲ್ಲಿ ಪೇಮೆಂಟ್ ಕೊಡಬೇಕು, ಇವನಿಗೆ ಪೂರ್ತಿ ಟೋಟಲ್ ಶೋಗೆ ಕೊಡಬಾರ್ದು ಅನ್ನುವಂಥ ಒಂದು ಮಾತನ್ನು ಹೇಳ್ತಾಳೆ. ಅದರ ಅರ್ಥ ಏನಪ್ಪ ಅಂದರೆ, ಪ್ರತಿ ಟಾಸ್ಕ್ಗಳಲ್ಲಿ ನೀಟಾಗಿ ಮುಗ್ಧವಾಗಿ ಜಾಣ್ಮೆಯಾಗಿ ಆಡ್ತಾ ಹೋಗ್ತಿರುವಂತಹ ಹನುಮಂತು ಬಗ್ಗೆ ಈ ಅಮ್ಮಂಗೆ ಹೊಟ್ಟೆ ಕಿಚ್ಚು ಬಂದಿರುತ್ತೆ. ಅದಕ್ಕೋಸ್ಕರನೇ ಈ ಅಪ್ಪಂಗೆ ಪ್ರತಿ ಟಾಸ್ಕ್ನಲ್ಲೂ ಪೇಮೆಂಟ್ ಫಿಕ್ಸ್ ಮಾಡಬೇಕು, ಆದರೆ ಸೀರಿಯಸ್ ಆಗಿ ಆಡ್ತಾನೆ, ಇಲ್ಲಾಂದರೆ ಸುಮ್ಮನೆ ಬೇಕಾಬಿಟ್ಟು ಆಡ್ತಾನೆ, ತನಗೆ ಯಾವುದೋ ಅಲ್ಲೊಂದಾಗ ಎಲ್ಲವನ್ನು ಕೇವಲವಾಗಿ ಕಾಣ್ತಾನೆ ಅನ್ನುವಂಥ ಒಂದು ಭಾಷೆಯಲ್ಲಿ ಆ ಅಮ್ಮ ಮಾತಾಡಿರ್ತಾಳೆ. ಅದು ಒಳ ಅರ್ಥ ಆಮೇಲೆ ಗೊತ್ತಾಗಿರುತ್ತೆ. ಈಗ 2025ರಲ್ಲಿ ಅವಾಗೇನೂ ಗೊತ್ತಾಗಿರಲ್ಲ. ಈಗ ವಿಡಿಯೋವನ್ನು ಸ್ವಲ್ಪ ನೋಡಿದಾಗ ಆ ಥರ ಅನಿಸುತ್ತೆ ವೀಕ್ಷಕರೇ. ನೋಡಿ, ಈ ಅಮ್ಮನ ಅಹಂಕಾರ, ತಾನು ಡಿಂಪಲ್ ಇಟ್ಕೊಂಡ ತಕ್ಷಣ ತಾನೇ ಎಲ್ಲ ಸೌಂದರ್ಯವತಿ ತಾನೇ ಅಂದ್ಕೊಂಡ್ಬಿಟ್ಟಿದ್ದಾಳೆ. ತಾನು ಒಬ್ಬ ಬ್ಯಾಚುಲರೇ, ಈಗಲೂ ಕೂಡ ಬ್ಯಾಚುಲರ್ ಅನಿಸುತ್ತೆ. ಈ ಭರ್ಜರಿ ಬ್ಯಾಚುಲರ್ಸ್ ರಿಯಾಲಿಟಿ ಶೋಗೆ ಐ ಆಮ್ ಅ ಕಾಂಪಿಟೇಟರ್, ಸ್ಪರ್ಧೆಯಾಗಿ ಬರಬೇಕಾಯ್ತು. ಐ ಆಮ್ ಅನ್ ಗುಡ್ ಲಕ್ ಏನೋ ಇದನ್ನು ತೊಗೊಂಡ್ಬಿಟ್ಟಿದ್ದಾರೆ, ಏನೋ ತೀರ್ಪುಗಾರರು ಅಂತೇಳಿ ತೊಗೊಂಡ್ಬಿಟ್ಟಿದ್ದಾರೆ. ಎಲ್ಲಿಂದ ತೀರ್ಪು ಕೊಡ್ತಾಳೆ ಅಮ್ಮ? ಬೇರೆಯವ್ರನ್ನ ಹೀಯಾಳಿಸಿ ಕೇವಲಾಗಿ ಮಾತಾಡುವಂಥದ್ದು ಒಬ್ಬ ತೀರ್ಪುಗಾರರು ಮಾಡುವಂಥ ಮಾತು. ಅಮ್ಮನ ಎದಕ್ಕಾದರೂ ತೊಗೊಂಡಿರಲಿ, ಆದರೆ ಇಲ್ಲಿ ಅಮ್ಮ ಮಾತಾಡಿರುವಂಥದ್ದು ತುಂಬ ತಪ್ಪು. ಮುಂದುವರೆದು ಹೇಳ್ತಾಳೆ ಈ ಅಮ್ಮ, ಕರ್ರಗಿದ್ದಾನೆ, ಆ ಐಶ್ವರ್ಯ ಅನ್ನುವಂಥ ಹುಡುಗಿ ಮಾಡಿದ್ದ ಮೇಕಪ್ಪು ಹನುಮಂತನಿಗೆ ಮ್ಯಾಚ್ ಆಗುತ್ತೆ, ಈ ಹನುಮಂತು ಕರ್ರಗಿದ್ದಾನೆ ಕಪ್ಪಗಿದ್ದಾನೆ ಅನ್ನುವಂಥದ್ದನ್ನು ಇಂಡೈರೆಕ್ಟಾಗಿ ಹೀಯಾಳಿಸ್ತಾ, ಒಂದು ಮೇಕಪ್ ಮಾಡ್ಕೊಳ್ಳೋಕ್ಕಾಗಲ್ವೇನೋ ನಿನಗೆ, ಏನಾದರೂ ಬಂದು ಹೇಳ್ತಿರ್ತೀಯ ನೀನು, ಏನು ಕೇಳಿದ್ರು ಏನಾದರೂ ಹೇಳ್ತಿರ್ತೀಯ ಅನ್ನುವಂಥ ಮಾತನ್ನು ಹನುಮಂತುಗೆ ಹೇಳ್ತಾಳೆ ಆಯಮ್ಮ. ನೋಡಿ, ಆಯಮ್ಮಗೆ ಆನ್ಸರ್ ಕೊಟ್ಟರೆ ಏನಾದರೂ ಒಂದು ಹೇಳ್ತಿರ್ತೀಯ ಅಂತ ಆಯಮ್ಮ. ಆತ ಹನುಮಂತು ಲಮಾಣಿ ಕೊಡೋದೇ ಕೌಂಟ್ರು, ಏನು ಬುದ್ಧಿವಂತಿಕೆಯ ಉತ್ತರಗಳನ್ನು ಕೊಡ್ತಿರ್ತಾನೆ ಆಯಮ್ಮ. ಈ ಅಮ್ಮ ರಚಿತಾರಾಮ ದಡ್ಲು ಅನಿಸುತ್ತೆ. ಆಯಮ್ಮನ ಆತನ ಮಾತುಗಳು ಅರ್ಥ ಆಗಲ್ಲ, ಏನಾದರೂ ಒಂದು ಹೇಳ್ತಿರ್ತೀಯ, ಮೇಕಪ್ ಹೊಡ್ಕೋಬಾರ್ದ ಅಂತಾಳೆ. ಆ ಹುಡುಗ ಇರೋದೇ ನ್ಯಾಚುರಲ್, ಅವನಿರೋದೇ ಸ್ಟೈಲೇ ನ್ಯಾಚುರಲ್. ಆಯಮ್ಮಗೆ ಗೊತ್ತಿಲ್ಲ ಈ ಅಮ್ಮ ಮೇಕಪ್ ಹಾಕ್ಕೊಂಡು ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿ ಗ್ಲಾಮರ್ ಆಗಿ ಕಾಣೋ ಥರ ಅಂದ್ಕೊಂಡ್ಬಿಟ್ಟಿದ್ದಾಳೆ. ಹಳ್ಳಿ ಜನರ ಜೀವನ ಗೊತ್ತಿಲ್ಲ ಆಯಮ್ಗೆ. ಒಂದಿನ ಬಂದು ಹಳ್ಳಿ ರೈತರ ಜೊತೆ ಕೆಲಸ ಮಾಡಿರಿ, ಒಂದು ಕುರಿಕಾಯಿ ಕೆಲಸ ಮಾಡಿರಿ, ಗೊತ್ತಾಗತ್ತೆ ನಿಮಗೆ ಅವ್ರ ಕಷ್ಟ ನೋವುಗಳನ್ನು. ಒಬ್ಬ ಮನುಷ್ಯನಿಗೆ ಕೇವಲವಾಗಿ ಕರಿ ಅನ್ನುವಂಥ ಕಪ್ಪು ಕಲರ್ ಅನ್ನುವಂಥದ್ದನ್ನು ಬಳಸ್ತಿರಲ್ಲ ನೀವು, ಎಂಥ ದಡ್ರು ಎಂಥ ಮೊಬ್ಬರಿ ರಚಿತಾರ ಮರೆತು. ಕಲರ್ ಹೊಡ್ಕೋಬಾರ್ದ, ಮೇಕಪ್ ಹೊಡ್ಕೋಬಾರ್ದ, ಕೇಳಿದ್ರೆ ಏನಾದರೂ ಒಂದು ಹೇಳ್ತಿರ್ತೀಯ ಅನ್ನುವಂಥ ಮಾತಿಗೆ ಹನುಮಂತು ಲಮಾಣಿಯವರು ಉತ್ತರ ಕೊಡ್ತಾರೆ. ಏನಾದರೂ ಹೇಳಂತೇಳಿನೇ ಕರ್ಕೊಂಡ್ಬಿಟ್ಟಿದ್ದಾರೆ ಅಕ್ಕ, ನನ್ನಿಲ್ಲಿ ಏನಾದರೂ ಹೇಳ್ತಿರ್ಬೇಕಂತೇಳಿನೇ ನನ್ನ ಈ ಶೋಗೆ ಕರ್ಕೊಂಡ್ಬಂದಿದ್ದಾರೆ ಅನ್ನುವಂಥ ಕೌಂಟ್ರನ್ನು ಹೇಳಿದಾಗ ರಚಿತಾರಾಮ್ ಅವರು ಬಾಯಿ ಮುಚ್ಕೊಳ್ತಾರೆ. ನೋಡಿ, ಅಮ್ಮ ಏನು ತಿಳಿಯುತ್ತೋ ಅದು ಒದರೋಗ್ಬಿಟ್ಟಿದ್ದಾಳೆ ಆ ಶೋನಲ್ಲಿ. ಈ ಅಮ್ಮ ಸಿನಿಮಾ ಬಿಟ್ಟು ಅಲ್ಲಿ ಯಾಕೆ ಹೋಗಿದ್ಲು? ಈ ಅಮ್ಮಗೇನು ಬೇರೆ ಕೆಲಸನೇ ಇದ್ದಿಲ್ವೋ? ಏನು ಸಂಬಳ ಸಿಗುತ್ತೆ ಲಕ್ಷ ಅಂತ ಹೋಗಿದ್ಲು? ಈ ಅಮ್ಮಗೂ ಒಂದು ಜನ್ಮನ ಈ ಅಮ್ಮಂದು. ತಾನು ಕೆಂಪಗಿದ್ದೀನಿ ಅನ್ನೋ ಒಂದು ಅಷ್ಟಕ್ಕೆ ಮಾತ್ರಕ್ಕೆ ಬೇರೆಯವರೆಲ್ಲ ಕಪ್ಪು ಅಂತೇಳಿ ಕೇವಲಾಗಿ ಮಾತಾಡ್ತಾಳಲ್ಲಿ. ಎಮ್ಮಗೆ ಬುದ್ಧಿ ಗಿದ್ದಿ ಇದೆಯಾ? ಮಾನ ಮರ್ಯಾದೆ ಇದೆಯಾ? ಇಂಥವರೆಲ್ಲ ಹೆಂಗ್ರಿ ಕರ್ನಾಟಕ ಇಂಡಸ್ಟ್ರಿಯಲ್ಲಿ, ಸಿನಿಮಾ ಇಂಡಸ್ಟ್ರಿಯಲ್ಲಿ ಬೆಳೀತಾ ಇದ್ದಾರೆ. ವೀಕ್ಷಕರೇ, ಈ ಅಮ್ಮನ ಯಾವುದೇ ಸಿನಿಮಾಗಳನ್ನ ನೋಡಬೇಡ್ರಿ. ಈಗ ಮತ್ತೆ ಯಾವುದು ಅಯೋಗ್ಯ 2 ಮಾಡ್ತಾ ಇದ್ದಾಳಂತೆ ಉತ್ತರ ಕರ್ನಾಟಕದಲ್ಲಿ ಬಂದುಬಿಟ್ಟು. ಈ ಅಮ್ಮನ ಉಗಿಯೋರಿಲ್ಲ, ಮಾನ ಮರ್ಯಾದೆ ಇಲ್ಲ, ಉಗಿರಿ ಅಮ್ಮನ ಎಲ್ಲಾದರೂ ಸಿಕ್ಕರೆ. ಇದಾಗಿತ್ತು ಒಂದು ವರ್ಣಭೇದ ನೀತಿಯ ಒಂದು ವಿಡಿಯೋ. ದಯವಿಟ್ಟು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನನ್ನ ಈ ನಿರಂತರ ವಿಡಿಯೋಗಳನ್ನು ನೋಡೋಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಒತ್ತಿ. ಮತ್ತು ಯಾರ್ಯಾರು ಏನೇನು ತಪ್ಪು ಮಾಡ್ತಾರೆ ಅವ್ರನ್ನೆಲ್ಲ ಈ ನನ್ನ ಚಾನಲಲ್ಲಿ ಕರ್ಕೊಂಬಂದು ಬಾಯಿಗೆ ಬಂದಂಗೆ ಕ್ಯಾಕರಿಸಿ ಉಗಿತಾ ಇರ್ತೀನಿ. ನಿಮ್ಗೆ ಇಷ್ಟ ಇದ್ದರೆ ನನ್ನ ಯೂಟ್ಯೂಬ್ ಚಾನಲನ್ನು ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಒತ್ತಿ. ನಮಸ್ಕಾರಗಳು.